ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಒಂದು ಪ್ರಕಟಣೆ ಬಿಡುಗಡೆ ಆಗಿರುವಂಥದ್ದು. ಡೇಟ್ ಅಬ್ಸರ್ವ್ ಮಾಡಿ ಮೊದಲು 16/5/2026 ಅಂತ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು KAT ಒಂದು ಆದೇಶವನ್ನು ಪಾಸ್ ಮಾಡಿದ ನಂತರದಲ್ಲಿ GPST 2022 ಎಕ್ಸಾಮಲ್ಲಿ ಏನೆಲ್ಲ ಸಮಸ್ಯೆಗಳಾಯಿತು, ಸುಮಾರು 481 ಅಭ್ಯರ್ಥಿಗಳಿಗೆ ಪರವಾಗಿ ಏನು ತೀರ್ಪಿನ ಪ್ರಕಟ ಆಯಿತು. ಈಗ ಕೌನ್ಸಿಲಿಂಗ್ಗೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಲಿಸ್ಟನ್ನು ಟೆಲಿಗ್ರಾಮ್ಗೆ ಶೇರ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಳ್ಬೋದು. ಅದಕ್ಕೆ ಸಂಬಂಧಪಟ್ಟ ಏನು ಹೇಳಿದರೆ ಅಂತ ಕ್ವಿಕ್ಕಾಗಿ ಮುಗಿಸ್ಬೋಣ. ಒಂಚೂರು ಮಾಹಿತಿಗೋಸ್ಕರವಾಗಿ ಹೇಳ್ತಾ ಇರೋದು ನಾನೀಗ 2022ನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ 6ರಿಂದ 8ನೇ ತರಗತಿ ನೇಮಕಾತಿಗೆ ಸಂಬಂಧಪಟ್ಟಂತೆ ತಂದೆಯ ವರಮಾನದೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ OBC ಪ್ರವರ್ಗಗಳಿಗೆ OBC ಪ್ರವರ್ಗಗಳಿಗೆ ಸೇರಿದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ನೋಡಿ ಅದಕ್ಕೊಂದು ಕೇಸ್ ನಂಬರ್ ಇದು WA ನಂಬರ್ 305/2023 ಅಲ್ಲಿ ದಿನಾಂಕ 12/10/2023 ತೀರ್ಪಿನಂತೆ ದಿನಾಂಕ 8/3/2023 1:1 ಮುಖ್ಯ ಆಯ್ಕೆ ಪಟ್ಟಿಗೆ ಸೀಮಿತಗೊಳಿಸಿ, ಅಂದರೆ ಯಾವಾಗ ಬಿಟ್ಟಿದೆ ಅದನ್ನು 8/3/2023ನೇ ತಾರೀಕಲ್ಲಿ 1:1 ಮುಖ್ಯ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದರು. ಅಲ್ಲಿಗೆ ಸೀಮಿತಗೊಳಿಸಿ ಏನು ಮಾಡಬೇಕು, ಎಲ್ಲ ಅಭ್ಯರ್ಥಿಗಳಿಗೆ 481 ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ಕಾಯ್ದಿರಿಸಲಾಗಿತ್ತು. ಸದರಿ ಪ್ರಕರಣದಲ್ಲಿ ಮಾನ್ಯ KAT ನ್ಯಾಯಾಲಯಗಳ ತೀರ್ಪಿನಂತೆ ಕೌನ್ಸಿಲಿಂಗ್ಗೆ ಬಾಕಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಸಂಬಂಧ ಕೌನ್ಸಿಲಿಂಗ್ ಪಟ್ಟಿಯನ್ನು ದಿನಾಂಕ 16/5/2026 ಇಲಾಖೆ ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಪ್ರಕಟವನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಅದನ್ನು ಡೌನ್ಲೋಡ್ ಮಾಡಿ ಟೆಲಿಗ್ರಾಮ್ಗೆ ನಾನೇ ಶೇರ್ ಮಾಡಿದ್ದೀನಿ. ಅಲ್ಲಿ ನೀವು ಅದನ್ನು ನೀಟಾಗಿ ನೋಡ್ಕೊಳ್ಬೋದು. ನಂಬರ್ ಆಫ್ ಪೇಜಸ್ ಜಾಸ್ತಿ ಇದೆ. 481 ಮೆಂಬರ್ದು ಅಷ್ಟು ಜನರದ್ದು ಒಂದು ಲಿಸ್ಟ್ ಇದೆ, ಅಲ್ಲಿ ನೀವು ನೋಡ್ಕೊಳ್ಬೋದು. ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಪತ್ರಿಕೆಯಲ್ಲಿ ವರದಿಯಾಗಿದ್ದಂಥ ಒಂದು ಅಪ್ಡೇಟ್ ಇದು. ಅದನ್ನು ನಿಮ್ಗೆ ಹೇಳ್ಬಿಡ್ತೀನಿ. ಇವಾಗ ಶಿಕ್ಷಕರ ನೇಮಕಾತಿ ಕೌನ್ಸಿಲಿಂಗ್ ಪಟ್ಟಿ ಪ್ರಕಟ ಅಂತ ಇದೆ. ಇಲ್ಲಿ 2022ನೇ ಸಾಲಿನ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ತಂದೆಯ ವರಮಾನದ ಆಧಾರದಲ್ಲಿ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ದಂಥ ಇತರ ಹಿಂದುಳಿದ ವರ್ಗಗಳ ಅಂದರೆ OBC ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಕೌನ್ಸಿಲಿಂಗ್ ಪಟ್ಟಿಯನ್ನು ಶನಿವಾರ ಶಾಲಾ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ. ಹೈಕೋರ್ಟ್ ಆದೇಶಗಳ ಅನ್ವಯ ಮುಖ್ಯ ಆಯ್ಕೆ ಪಟ್ಟಿಗೆ ಸೀಮಿತಗೊಳಿಸಿ 481 ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕಾಯ್ದಿರಿಸಲಾಗಿತ್ತು. ಇದೇ ವೇಳೆ ಸದರಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ನೀಡಿರತಕ್ಕಂಥ ತೀರ್ಪಿನ ಅನುಸಾರ ಇನ್ನು ಕೌನ್ಸಿಲಿಂಗ್ಗೆ ಬಾಕಿ ಉಳಿದಿರತಕ್ಕಂಥ ಅರ್ಹ ಅಭ್ಯರ್ಥಿಗಳಿಗೆ ಅಂದರೆ ಯಾರು ಈ 480 ಜನ ಇದ್ದಾರೆ ಆ ಅರ್ಹ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಪ್ರಕ್ರಿಯೆಗೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಈಗ ಇವರು ಇನ್ನು ಯಾವುದೇ ಕಾರಣಕ್ಕೂ ಡಿಲೇ ಮಾಡಲಿಕ್ಕಾಗಲ್ಲ. ಈ ನೇಮಕಾತಿ ಪ್ರಕ್ರಿಯೆಯನ್ನು ಅವರಿಗೆಲ್ಲ ಮುಗಿಸ್ಕೋಬೇಕಾಗತ್ತೆ. ತುಂಬ ಜನ ಕೇಳ್ತಾ ಇದ್ರು, ಅದು ಯಾವಾಗ ಬರುತ್ತೆ ಸರ್ ಲಿಸ್ಟು ಡಿಪಾರ್ಟ್ಮೆಂಟಲ್ಲಿ ಅಂತ ಅಂದ್ಬಿಟ್ಟು. ಫೈನಲಿ ಅದು 16ನೇ ತಾರೀಕು ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನಾವು ಶೇರ್ ಮಾಡಿದ್ದೀನಿ, ಆವಾಗಲೇ ಹೇಳಿದಾಗೆ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಅದರ ಪ್ರಕ್ರಿಯೆ ಈಗ ಟೇಕ್ ಆಫ್ ಆಗಿದೆ, ಎಲ್ಲವೂ ಕ್ಲಿಯರ್ ಆಗುತ್ತೆ. ಸಾಕಷ್ಟು ವರ್ಷಗಳ ನಿರಂತರ ಹೋರಾಟದ ಫಲ ಎಲ್ಲ ಅಭ್ಯರ್ಥಿಗಳಿಗೂ ಸಿಕ್ಕಿದೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಜೀವನ ನಡೆಸಲಿ, ಅವರೆಲ್ಲರ ಆರೋಗ್ಯ ಉತ್ತಮವಾಗಿರಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.